ನಮ್ಮ ಜೊತೆಗೆ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಶ್ರೀಗಳ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಪುರ ಜಿಲ್ಲೆಗೆ ಪ್ರವೇಶಿಸದಂತೆ ಅವರಿಗೆ ನಿರ್ಬಂಧ. ಬಾಗಲಕೋಟೆ ಜಿಲ್ಲೆಗೆ ಹೋದರೆ ಇಮಿಡಿಯೇಟ್ ಆಗಿ ಬಾಗಲಕೋಟೆಯಿಂದಲೂ ಹೊರಡಬೇಕು ಅಂತ ಜಿಲ್ಲಾಧಿಕಾರಿಗಳ ಸೂಚನೆ ಬಂತು. ಆ ನಂತರ ಸದ್ಯದ ಮಟ್ಟಿಗೆ ಜಿಲ್ಲಾಧಿಕಾರಿಗಳು ತಮ್ಮ ಆದೇಶವನ್ನು ವಾಪಸ್ ತಗೊಂಡಿದ್ದಾರೆ. ಶ್ರೀಗಳ ನಮ್ಮ ಜೊತೆಗೆ ಮಾತಾಡ್ತಾ ಹೇಳ್ತಾ ಇದ್ರು, ಕರ್ನಾಟಕಕ್ಕೆ ಬರದೇ ಇರುವಂತೆ ನಿರ್ಬಂಧ ವಿಧಿಸುವ ಸಾಧ್ಯತೆ ಇದೆ ತಮಗೆ ಅಂತ. ಗುರುಗಳೇ, ತಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಅಂದರೆ ಬಸವಣ್ಣನ ಮಾರ್ಗದಲ್ಲಿ ನಡೀತಾ ಇದೀವಿ ನಾವು ಅಂತ ಹೇಳುವಂಥವ್ರು ಯಾವ ರೀತಿಯಾಗಿ ಧರ್ಮ ಸಂಸ್ಕೃತಿಗಳನ್ನು ದೇವರುಗಳನ್ನು ಅಪಮಾನ ಮಾಡ್ತಿದ್ದಾರೆ ಅಂತ. ಹೌದು, ಇದು ವ್ಯವಸ್ಥಿತವಾದ ಷಡ್ಯಂತ್ರ ಅಂತೀರಿ ನೀವು? ಹೌದು, ಇದು ವ್ಯವಸ್ಥಿತವಾದಂಥ ಷಡ್ಯಂತ್ರ. ನೋಡಿ, ಜಗುಲಿ ಜಳ ಜಳ ಅನ್ನುವ ಅಭಿಯಾನ ಆರಂಭ ಮಾಡಿದ್ರು ಇವರು. ಜಗುಲಿ ಜಳ ಜಳ ಅಂತ ಅಂದರೆ ಜಗಲಿಯ ಮೇಲಿದ್ದಂಥ ಎಲ್ಲ ದೇವರನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೊಳೆಗೆ ಹಾಕಬೇಕು, ಬಾವಿಗೆ ಹಾಕಬೇಕು. ಹಾಕಿಸಿದ್ರು. ಅವರು ಇವ್ರ ಜೊತೆಗಿದ್ದಾರೆ. ಈ 400 ಜನ ಏನು ಸ್ಟೇಜ್ ಮೇಲೆ ಇದ್ದಾರಲ್ಲ, ಅವರು ಇದರಲ್ಲಿದ್ದಾರೆ. ಆಮೇಲೆ ಅಲ್ಲ, ನೀವು ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಮಂಡಳಿ ಅಂತೀರಿ, ಸ್ವತಃ ಮುಖ್ಯಮಂತ್ರಿಗಳೇ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರು ಹಾಸನಾಂಬೆ ದರ್ಶನ ತಗೊಂಡ್ರವರು, ಚಾಮುಂಡಿ ದರ್ಶನ ತಗೊಂಡ್ರು, ಪೂಜೆ ಮಾಡಿಸ್ತಾರೆ. ಅವರ ಹೆಂಡತಿ ದೈವ ಭಕ್ತೆ. ನೀವು ಮುಖ್ಯಮಂತ್ರಿಗಳ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ, ಸಿದ್ದರಾಮಯ್ಯನವ್ರ ಮೇಲೆ? ನೋಡಿ, ಅವ್ರ ತಲೆ ಮೇಲೆ ಒಂದು ಕೇಸರಿ ಪಟ್ಕ ಇಟ್ಟು ನೋಡ್ರಿ, ಅವ್ರ ಹಣೆಗೆ ತಿಲಕ ಹಚ್ಚಿ ನೋಡ್ರಿ, ಅಂದರೆ ಗೊತ್ತಾಗುತ್ತೆ ತಮಗೆ. ಅವ್ರ ಹಣೆಗೆ ಒಂದು ತಿಲಕ ಹಚ್ಚಿ ನೋಡ್ರಿ, ಅಥವಾ ಅವ್ರ ತಲೆಗೊಂದು ಕೇಸರಿ ಪೇಟ ಸುತ್ತಿ ನೋಡ್ರಿ, ಅಂದ್ರೆ ಗೊತ್ತಾಗತ್ತೆ ಅವ್ರು ಯಾರು ಅಂತ. ಈ ತಿಲಕ ವಿಭೂತಿ ಬಹಳ ಗೊತ್ತಾಗುತ್ತೆ. ಈಗ ತಮ್ಮ ಬಗ್ಗೆ ಅಂತಾರೆ, ತಾವು ವಿಭೂತಿ ಹಚ್ಕೊಳ್ಳೋದಿಲ್ಲ, ಇವರಂತ ಲಿಂಗಾಯತ್ ಸ್ವಾಮೀಜಿ ಅಂತ ಅನ್ನೋರು ಇದ್ದಾರೆ. ವಿಭೂತಿ ನಾನು ದಿನಾಲೂ ಧರಿಸ್ಕೊಳ್ತೇನೆ. ಅದ್ರ ದಿವಸ ಎಲ್ಲ ನಾನು ಆಯಿಲ್ ಪೇಂಟ್ ಹಚ್ಕೊಂಡಂಗಾಗಿ ಹಚ್ಕೊಳ್ಳುವಂತ ರೂಢಿ ಇಟ್ಕೊಂಡವನಲ್ಲ. ಯಾವಾಗ ನಾನು ಮುಖಮಾರ್ಜನೆ ಮಾಡ್ಕೊಳ್ತೇನೆ, ಯಾವಾಗ ನಾನು ಸ್ನಾನ ಮಾಡ್ತೀನಿ, ಯಾವಾಗ ಪೂಜೆ ಮಾಡ್ಕೊಂಡು ಹಚ್ಕೊಳ್ಳುವಂಥದ್ದು ನನಗೆ ರೂಢಿ. ಆದರೆ ಕೆಲವು ಜನ ಕಿಸೆಯಲ್ಲೇ ಇಟ್ಕೊಂಡು ದಿವಸ ಎಲ್ಲ ಹಚ್ಕೊಂಡು ಆಯಿಲ್ ಪೇಂಟ್ ಹಚ್ಕೊಂಡಂಗೆ ಹಚ್ಕೊಳ್ಳೋದು, ಅದು ನನಗೆ ರೂಢಿ ಇಲ್ಲ ಅಷ್ಟೇ. ಈಗ ಕೆಲವೊಂದು ವಿಷಯಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಾನು ಅನ್ನಿಸಿಕೊಳ್ತವೆ. ಈಗ ಏನು ರಾಮ ಹೆಂಡ ಗುಡುಕ, ಸೀತೆಯ ಚಾರಿತ್ರ್ಯ ಸರಿ ಇಲ್ಲ ಅಂತ ಮಾತನಾಡಿದ ಬುದ್ಧಿಜೀವಿಗಳು ನಮ್ಮ ಅಂಥವು ಸಾವಿರಾರು ತುಂಬಾ ಜನ ಇದ್ದಾರೆ ಅಂಥವ್ರು. ಈಗ ರಾಮ ಹೆಂಡ ಗುಡುಕ ಅಂತ ಕರೆದ್ರು, ಕೃಷ್ಣನಿಗೆ ಇಷ್ಟೊಂದು ಜನ ಹೆಂಡ್ರು, ಅಯ್ಯೋ ಎಂಥ ಸ್ಟೆಮಿನಾ ಒಂದು ಅಂತ ಈ ರೀತಿ ಉಪಹಾಸ್ಯ ಮಾಡಿದವರು ಉಂಟು. ಯಾರಿಗಾದರೂ ಇಷ್ಟು ಜನ ಹೆಂಡ್ರು ಇರ್ತಾರ, ಏನು ಸಾಧ್ಯನಾ ಅಂತ ಅಂದವರು ಉಂಟು. ಆಮೇಲೆ ಇದು ಅಲ್ಲದೆ ಈ ಚಾಮುಂಡಿಯ ಕುರಿತಾಗಿಯೂ ಸಹಿತ ಸಿಕ್ಕಾಪಟ್ಟೆ ಮಾತನಾಡಿದಂಥ ಉದಾಹರಣೆಗಳು. ಆ ವೇಶ್ಯ ಅಂತ ಕರೆದ್ರು, ಅವಳಿಗೆ ಹನಿಮೂನ್ಗೆ ಹೋಗಿ ಬಂದಿದ್ದಾಳೆ ಅಂತ ಹೇಳಿದರು. ಇದು ಅಲ್ಲದೆ ಇನ್ನೂ ಸುಮಾರು ದೇವತೆಗಳಿಗೆ, ನಮ್ಮ ಶಿವನನ್ನ ಕುರಿತು ಅವನೊಬ್ಬ ಕುಡುಕ ಅಂತ ಹೇಳಿದರು, ರಾಮನು ಒಬ್ಬ ಹೆಂಡು ಗುಡುಕ ಅಂತ ಹೇಳಿದರು. ಅವ್ರಿಗೆ ಮಾತ್ರ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ. ಅವ್ರಿಗೆ ಯಾರ್ಯಾರು ಇಂಥ ಬೈಗುಳಗಳನ್ನು ಬೈದ್ರಲ್ಲ, ಸ್ವಾಮಿಗಳೇ ಆಗಲಿ ಅಥವಾ ಪ್ರಾಧ್ಯಾಪಕರೇ ಆಗಲಿ, ಅಂಥವ್ರಿಗೆ ಮಾತ್ರ ಫುಲ್ ಸೆಕ್ಯೂರಿಟಿ. ಆದರೆ ನಾನು ಸಂಸ್ಕೃತಿ ರಕ್ಷಣೆ ಮಾಡ್ಲಿಕ್ಕೆ ಬಂದಂಥವನಿಗೆ ನಿರ್ಬಂಧ. ಇದೇ ದೈವ ದುರ್ವಿಲಾಸ. ಒಂದು ಬೇಸಿಕ್ ಪ್ರಶ್ನೆ ಏನಂದ್ರೆ ಸ್ವಾಮೀಜಿ, ಇಲ್ಲಿ ವೇದ, ಉಪನಿಷತ್ತು, ಪುರಾಣ, ಪುಣ್ಯ ಕಥೆಗಳನ್ನೆಲ್ಲ ನಾವು ಒಪ್ಪೋದಿಲ್ಲ, ನಮ್ಮದು ಬೇರೆಯ ಮಾರ್ಗ ಅಂದಂಥವ್ರದ್ದು ಪ್ರತ್ಯೇಕ ಧರ್ಮ ಅನ್ನೋದೊಂದು ಬೇಸಿಕ್ ಪ್ರಿನ್ಸಿಪಲ್ಲು ಅಂತಾರೆ. ಈಗ ಬುದ್ಧ, ಮಹಾವೀರ ವೇದಗಳ ಮಾರ್ಗದಲ್ಲಿ ಹೋಗ್ಲಿಲ್ಲಪ್ಪ. ಹಂಗೆ ಬಸವಣ್ಣನು ಇಲ್ಲ ಬುದ್ಧ ಮಹಾವೀರರು ಸಹಿತ ಅವರ ಸಾಹಿತ್ಯ ತಾವು ನೋಡಿದ್ರಿ ಅಂದರೆ ಅದರಲ್ಲಿರುವಂಥ ವೇದಗಳಲ್ಲಿ ಇಲ್ಲದ್ದೇನಿದೆ, ಅದರಲ್ಲಿ ಹೆಚ್ಚಾಗಿ ಏನೂ ಇಲ್ಲ. ಸ್ವಲ್ಪ ತಿಳಿಸಿಕೊಡುವಂಥ ಪದ್ಧತಿ, ಆಚರಣೆಗಳು ದೇಶ ಕಾಲ ವರ್ತಮಾನ ಪರಿಸ್ಥಿತಿಗಳ ಅನುಸಾರವಾಗಿ ಬದಲಾಗ್ತಾ ಇರ್ತವೆ. ಕೆಲವೊಂದು ಬದಲಾವಣೆಗಳೇ ಆಗಿವೆ ಅಷ್ಟೇ. ಭಾಳ ಬಹುದೊಡ್ಡ ಬದಲಾವಣೆಗಳೆಲ್ಲ. ತಾವು ಬೌದ್ಧ ಧರ್ಮದಲ್ಲಿಯೂ ಹೋಗ್ರಿ, ಈ ಹೀನಾಯಾನ ಪಂಥದವರು ಎಷ್ಟು ದೊಡ್ಡ ದೊಡ್ಡ ದೇವತೆಗಳ ಅರ್ಚನೆಯನ್ನ ಮಾಡ್ತಾರೆ, ಅಘೋರಿ ಪೂಜೆಗಳನ್ನು ಮಾಡ್ತಾರೆ. ತಾವು ನೋಡಿರ್ಬೇಕಂದ್ರೆ ಆ ದಲಾಯಿ ಲಾಮ ಅವ್ರ ಹತ್ರ ಹೋದ್ರೆ ಗೊತ್ತಾಗುತ್ತೆ, ನಿಜವಾದ ಬೌದ್ಧ ಧರ್ಮ ಗೊತ್ತಾಗೋದು ಅಲ್ಲೇ ತಮಗೆ. ಆಮೇಲೆ ಓಂ ಮಣಿ ಪದ್ಮಣೆ ಹೂಮ್ ಅಂತಕ್ಕಂಥ ಮಂತ್ರದ ಉಪಾಸನೆಯನ್ನು ಎಷ್ಟು ಚೆನ್ನಾಗಿ ಮಾಡ್ತಾರೆ, ತಾವು ನೋಡ್ರಿ ಅದರಲ್ಲಿಯೂ ಸಹಿತ. ಆಮೇಲೆ ನಮ್ಮ ಜೈನ ಧರ್ಮದಲ್ಲಂತೂ ಸಹಿತ ಪೂಜೆ ಅರ್ಚನೆಗಳಂದ್ರೇ ಸರ್ವೋತ್ಕೃಷ್ಟ.
ಕೋಟಿಗಟ್ಟಲೆ ಖರ್ಚು ಮಾಡಿ ಪೂಜೆಯನ್ನು ಮಾಡುವಂಥ ಅದರಲ್ಲಿ ಸಂತೋಷ ಪಡುವಂಥ ಪದ್ಧತಿಯನ್ನು ಅನುಸರಿಸ್ಕೊಂಡು ಇವೆಲ್ಲ ವೈದಿಕಕ್ಕಿಂತಲೂ ಭಿನ್ನ ಅಂತ ನಾವು ಅನ್ಬೋದು ಅಷ್ಟೇ ಮುಖದಿಂದ. ಆದರೆ ನಿಜವಾಗಿಯೂ ಹಾಗಿಲ್ಲ, ಹಾಗೆ ಹೇಳೋರು ಇಲ್ಲ. ಆದರೆ ಈ ವಚನಗಳಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅಂತಕ್ಕಂಥ ಒಂದು ಗ್ರಂಥ ಬಂದಿದೆ. ನಮ್ಮ ಕುಂದೂರು ಮಠದ, ಮೈಸೂರಿನ ಕುಂದೂರು ಮಠದ ಲಿಂಗೈಕ್ಯ ಶಿವಬಸವ ಸ್ವಾಮಿಗಳು, ಇಮ್ಮಡಿ ಶಿವಬಸವ ಸ್ವಾಮಿಗಳು ಒಂದೆರಡು ಪುಸ್ತಕ, 2 ಹೊತ್ತಿಗೆಗಳನ್ನು ತಂದಿದ್ದಾರೆ. ಅದರಲ್ಲಿ ಅವರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅಂತಕ್ಕಂಥ 2 ಖಂಡಗಳು. ಅಂದರೆ ಪ್ರತಿಯೊಬ್ಬ ಶರಣರ ವಚನಗಳಲ್ಲಿರುವಂಥ ಸಂಸ್ಕೃತೋಕ್ತಿಗಳು ಅವು ಭಗವದ್ಗೀತೆಯಿಂದ ಬಂದಂಥವುಗಳು, ಅವು ಉಪನಿಷತ್ತುಗಳಿಂದ ಬಂದಂಥ ಯಾವು, ಭಾಗವತದಿಂದ ಬಂದಂಥ ಯಾವು, ರಾಮಾಯಣ ಮಹಾಭಾರತದಿಂದ ಬಂದಂಥ ಯಾವು, ಬೇರೆ ಬೇರೆ ಸ್ಮೃತಿ ಗ್ರಂಥಗಳಿಂದ ಬಂದಂಥ ಯಾವು, ಇವೆಲ್ಲವನ್ನೂ ಸಹಿತ ಅವರು ತೋರಿಸಿಕೊಟ್ಟಿದ್ದಾರೆ. ಹೀಗಾಗಿ ಬಸವಣ್ಣನವರನ್ನು ನೀವು ವೇದ ವಿರೋಧಿಗಳನ್ನಾಗಿ ಹೇಗೆ ಮಾಡಲಿಕ್ಕೆ ಸಾಧ್ಯ? ಸುಮ್ಮನೆ ಎಲ್ಲೋ ಒಂದು ವಚನ ಸಿಕ್ಕಾಗ ಅದರ ಮೇಲೆ ನಾನು ನಿಗಳ ನಿಕ್ಕುವೆ ಕೆರ ನಿಕ್ಕುವೆ ಅಂದರು ಅಂತ ತಿಳ್ಕೊಂಡು ಯಾವುದೋ ಒಂದು ಸಂದರ್ಭ ಅದು. ನಾನು ಆಗಲೇ ತಮಗೆ ಹೇಳಿದ್ನಲ್ಲ, ಮೊದಲು ಈಗಲೂ ಹೇಳಿದ್ದೇನೆ, ಕೆಲವೊಂದು ಸಾಂದರ್ಭಿಕ ಮಾತುಗಳಿವೆ. ಆ ಸಾಂದರ್ಭಿಕ ಮಾತುಗಳನ್ನು ಸಾರ್ವಕಾಲಿಕ ಮಾತುಗಳನ್ನು ಆಗಿಸ್ಲಿಕ್ಕೆ ಆಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.